ಕಾರಣವಾಗಿದೆ. ಬಂಧನಕ್ಕೂ ಮನಸ್ಸೇ ಕಾರಣ, ಮೋಕ್ಷಕ್ಕೂ ಮನಸ್ಸೇ ಕಾರಣ. ನಮ್ಮ ಮನಸ್ಸು ಮೋಕ್ಷದ ಕಡೆಗೆ ಹೊರಟು ಅಂದ್ರೆ ಮೋಕ್ಷ ಮುಕ್ತಕ್ಕೆ, ನಮ್ಮ ಮನಸ್ಸು ಬಂಧನದ ಕಡೆಗೆ ಕರ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಬಂಧನಕ್ಕೆ ಕರ್ಕೊಂಡು ಹೋಗ್ತೈತಿ. ಅದು ಭಾರತ ದೇಶ ಎಂಥದ್ದು ಐತಿ ಅಂದ್ರೆ, ಎಂಥ ಸುಪುತ್ರರನ್ನ ಪಡೆದೈತಿ ಅಂತಂದ್ರೆ, ಎಂಥ ಮಾತೆಯರು ಇಲ್ಲಿ ಹುಟ್ಟಿ ಬೆಳೆದಾರಂತಂದ್ರೆ, ಆ ಭಾರತ ದೇಶದ ಗರಿಮೆ ಹಿರಿಮೆ, ತಾಯಂದಿರ ಸೇವೆ, ತಾಯಂದಿರ ಶ್ರಮ, ಇದನ್ನೆಲ್ಲ ನೋಡಿ ಶಂಕರಾಚಾರ್ಯರು 5 ಶಕ್ತಿಪೀಠಗಳನ್ನು ಸ್ಥಾಪನೆ ಮಾಡಿದರು. ಜಗತ್ತಿನೊಳಗೆ ತಾಯಿ ಇರಲಿಲ್ಲ ಅಂತಂದ್ರೆ ಜಗತ್ತು ಶೂನ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ತಾಯಂದಿರೇ ಎಲ್ಲದಕ್ಕೂ ಕಾರಣ. ಗಂಡ ಕುಡುಕಿರಲಿ, ಕೆಟ್ಟವಿರಲಿ, ಚಲೋ ಇರಲಿ, ಭಾಳ ಧಾರ್ಮಿಕ ಇರಲಿ, ಎಲ್ಲರನ್ನೂ ಸಂಭಾಳಿಸಿಕೊಂಡು, ಮಕ್ಕಳನ್ನು ಸಂಭಾಳಿಸಿಕೊಂಡು, ಅತ್ತಿ ಮಾವನ್ನು ಸಂಭಾಳಿಸಿಕೊಂಡು, ಮನೆ ಎಲ್ಲ ಅದು ಬಡತನ ಇರಲಿ, ಶ್ರೀಮಂತಿಕೆದಿರಲಿ, ಎಲ್ಲರೂ ಒಟ್ಟುಗೂಡಿಸಿಕೊಂಡು ಈ ಜಗತ್ತನ್ನು ಮುಂದೆ ನಡೆಸಿಕೊಂಡು ಹೋಗಲಿಕ್ಕೆ ತಾಯಂದಿರೇ ಕಾರಣ. ಹಾಗೆ ಇಲ್ಲಿ ಕೇಳೋರು ಗಂಡ್ಮಕ್ಳು ಭಾಳ ಮಂದಿ ಬಂದಿಲ್ಲ, ತಾಯಂದಿರು ಬಂದಿದ್ದಾರೆ. ಅದಕ್ಕೆ ತಾಯಂದಿರನ್ನೇ ಜಗತ್ತು ಮುಂದುವರೆದ ಬಹಳ ದೊಡ್ಡದು. ತಾಯಿ ಶಕ್ತಿ ಅಂತಂದ್ರೆ ಆಕೆ ಪರಬ್ರಹ್ಮ ವಸ್ತು. ಎಲ್ಲ ದೇವತೆಗಳಿಗೂ ಆ ರಾಕ್ಷಸರನ್ನು ಕೊಡ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಶರಣಾಗತರಾದರು. ಶಿವ ಅಂದ ನಾನು ತ್ರಿಶೂಲ ಕೊಡ್ತೇನೆ, ಬ್ರಹ್ಮ ಅಂದ ನನಗೇನಿದೆ ಬ್ರಹ್ಮಾಸ್ತ್ರದ ಕೊಡ್ತೇನೆ, ವಿಷ್ಣು ಅಂದ ನಾನು ಚಕ್ರ ಕೊಡ್ತೇನೆ. ಎಲ್ಲರೂ ದೇವಿ ಕೊಟ್ಟು ದೇವಿಯಿಂದ ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿದ್ರೆ ಹೊರತು ದೇವತೆಗಳಿಂದ ಆಗಲಾರ್ದ ಕೆಲಸನ ಈ ಕೂತಂತ ದೇವಿಯರು ಮಾಡ್ತಾರೆ. ಆದ್ರೆ ಎಲ್ಲರೂ ಬೈಯುವುದು ಅವ್ರನ್ನ, ಬೈಯುವುದು ಯಾರು ಬೆಳೆಯಂಗಿಲ್ಲ. ಎಲ್ಲರೂ ಅವನೇ ಅಪ್ಪನ ವಿಜಾಪುರಕ್ಕೆ ಹೋದ್ರಂತೂ ನಿಮ್ಮವನ ಅಲ್ಲಾರ್ರಿ ಯಾರು ಮಾತೇ ಯಾಕಂದ್ರೆ ಊರಿಗೆ ತಂದಾಕಿನ ಹಾಕಿ ಇದಕ್ಕೆಲ್ಲ ಬೋರ್ಡಕ್ಕೆ ಹಚ್ಚಿದಾಕಿನ ಹಾಕಿ ನಮ್ಮನ್ನೆಲ್ಲ ತಗೊಂಡು ಬಂದು ನಮ್ಮನ್ನೆಲ್ಲ ಈ ಕಷ್ಟಕ್ಕೆ ಸಿಲುಕಿನಕ್ಕೆ ಅದಕ್ಕೆ ತಿಳ್ಕೊಂಡು ಅವನ್ನ ಬೈತಾರೆ ಎಲ್ಲರೂ. ಆದರೂ ಸಹಿತ ಎಲ್ಲನೂ ಸಹನ ಮಾಡಿಕೊಂಡು ಆತ್ಮಜ್ಞಾನಕ್ಕೂ ಮುಖ್ಯ, ದೇವತೆಗಳಾಗ್ಲಿಕ್ಕೂ ಮುಖ್ಯ. ದಾನಮ್ಮನಂತ ದೇವಿ, ಎಲ್ಲ ಅಕ್ಕಮಾದೇವಿ ಅಂತ ದೇವಿ, ವೀರವಾಯಿ ಅಂತ ದೇವಿ ಆದವರು ಇವರೇ. ದೇವಿಯ ದೇವತ್ವ ಎಲ್ಲಿ ಅಡಿಗೆದಂದ್ರೆ ಶ್ರಮದೊಳಗೆ ಅಡಿಗೆ. ಕೂಸಿನ ಜೋಪಾನ ಮಾಡ್ತಾಳೆ, 9 ತಿಂಗಳು ಹೊಟ್ಟೆಗೂ ಇಟ್ಕೊತಾಳೆ. ಅದು ಹೊರಗೆ ಬಂತಪ್ಪ ಅಂತಂದ್ರೆ ಅದನ್ನ ಲಾಲನೆ ಪಾಲನೆ ಮಾಡ್ತಾಳೆ, ಸಾಲಿಗೆ ಹೋಗ್ತಾಳೆ. ಈಗೆಲ್ಲ ತಾಯಂದಿರು ಸಾಲಿ ಕಳಿಸೋದು, ಕರ್ಕೊಂಡ್ಬರೋದು ಅವ್ರದೇ ಕೆಲಸ, ಮನೆಯಾಗ ಮಾತು ಕಲಿಸೋದು ಅವ್ರದೇ ಕೆಲಸ, ಸಂಸ್ಕಾರ ಕೊಡೋದು ಅವ್ರದೇ ಕೆಲಸ. ಮುಖ್ಯ ವಿಮಲ ಬ್ರಹ್ಮವನ್ನು ಮಾಡಿ ಕೊಡ್ತಕ್ಕಂಥದ್ದು ತಾಯಿದೆ ಕೆಲಸ. ಒಬ್ಬವ ಇಸ್ತ್ರಿ ಬಟ್ಟೆ ಹಾಕೊಂಡು ಕೂತಿದ್ದ, ಅವ ಯಜಮಾನ